ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ. ಇವತ್ತು ನಾನು ಹೊನ್ಗೊನೆ ಸೊಪ್ಪಿನ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಸೊಪ್ಪಿನ ಬಸ್ಸಾರಂತೂ ತುಂಬ ರುಚಿಯಾಗಿರುತ್ತೆ. ಈ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದಿದು. ಹೊನ್ಗೊನೆ ಸೊಪ್ಪು ತಿಂದವರು ಹೊನ್ನಿನಾಗೆ ಕಂಗೊಳಿಸ್ತಾರೆ ಅಂತ ಗಾದೆನೇ ಮಾಡಿಬಿಟ್ಟಿದ್ದಾರೆ. ಇದು ಸೊಪ್ಪಷ್ಟೇ ಅಲ್ಲ, ಇದನ್ನು ಒಂದು ಆಯುರ್ವೇದಿಕ್ ಮೆಡಿಸನಲ್ಲೂ ಇದನ್ನು ಉಪಯೋಗಿಸ್ತಾರೆ. ಇದರಲ್ಲಿ ತುಂಬ ಔಷಧಿ ಗುಣಗಳು ಕೂಡ ಇದ್ದಾವೆ. ಇದನ್ನು ಸಿಕ್ಕರೆ ಮಾತ್ರ ಖಂಡಿತ ಬಿಡಬೇಡಿ, ತಗೊಂಡು ಬಂದು ಟ್ರೈ ಮಾಡಿ. ಇದ್ರ ಬಸ್ಸಾರು ಮಾಡೋಕ್ಕೋಸ್ಕರ ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಜೊತೆ ಹಾಕಿದ್ರೆ ಸೊಪ್ಪನ್ನ ತುಂಬ ರುಚಿಯಾಗಿರುತ್ತೆ. ನೋಡಿ, ತೊಗರಿಬೇಳೆ ತೊಳ್ಕೊಂಡು 1 ಕಪ್ ಹಾಕಿದ್ದೀನಿ. ಹೊನ್ಗೊನೆ ಸೊಪ್ಪನ್ನ ಕ್ಲೀನಾಗೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಹಾಗೇನೂ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ನೀವು ಹಾಗೆ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಂದ್ರೆ ಆವಾಗ ಬೇಳೆ ಬೆಂದಿದೆಯಾ ಏನು ಎಲ್ಲ ನೋಡಬೇಕಾಗತ್ತೆ. ಆದ್ದರಿಂದ ಡೈರೆಕ್ಟಾಗಿ ಕುಕ್ಕರಲ್ಲೇ ಹಾಕ್ಬಿಟ್ರೆ 2 ವಿಜಿಲ್ ಕೂಗಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಕಾಳು ಸೊಪ್ಪು ಎಲ್ಲ. ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಸೋಸೋ ಪಾತ್ರೆಯಲ್ಲಿ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಇದರಿಂದ ರಸ ಸಪ್ರೇಟು ಮತ್ತು ಕಾಳೆಲ್ಲ ಸಪ್ರೇಟಾಗಿ ಮೇಲೆ ಉಳ್ಕೊಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸೋಸೋ ಪಾತ್ರೆಯಲ್ಲಿ ಸೋಸೋದ್ರಿಂದ ನೀರೆಲ್ಲ ಚೆನ್ನಾಗಿ ತಳ್ಳಕ್ಕೆ ಹೋಗ್ಬಿಡುತ್ತೆ. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಸ್ಸಾರಿನ ಮಸಾಲೆಗೋಸ್ಕರ ಇಲ್ಲಿ ನಾನು ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಕೆಂಪಗೆ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ, 1/4 ಸ್ಪೂನು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ಜೀರಿಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ 3 ಸ್ಪೂನು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನ ತುರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಹುಣಸೆ ರಸ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮಾಮೂಲಿ ಸಾಂಬಾರ್ಗೆ ಹಾಕೋ ಪುಡಿನೇ ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಸೊಪ್ಪು ಮತ್ತು ಬೇಳೆ ಬೇಯಿಸಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತಹ ಕಾಳು ಸೊಪ್ಪೆಲ್ಲ ಹಾಕಬೇಕು. ಚೆನ್ನಾಗಿರುತ್ತೆ. ಬೇಳೆ ಇಲ್ಲ ಅಂದರೆ ಹೆಸ್ರು ಕಾಳು ಹಾಕ್ಬೋದು ನೆನೆಸ್ಬಿಟ್ಟು, ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮೊಸಪ್ಪುಗೂ ಯೂಸ್ ಮಾಡ್ಬೋದು. ಈ ಸೊಪ್ಪನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಇದ್ಬಿಟ್ರೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಅದು. ಈ ಥರ ಪಲ್ಯನ ಚಪಾತಿ, ದೋಸೆ, ಪೂರಿಗೂ ತಿನ್ಬೋದು. ಈ ಪಲ್ಯ ಅಂತೂ ಕಣ್ಣಿಗೆ ತುಂಬ ಒಳ್ಳೆಯದು. ಈಗಿನ ಮಕ್ಕಳಂತೂ ಜಾಸ್ತಿ TV ಮೊಬೈಲ್ ನೋಡೋದ್ರಿಂದ ಅವ್ರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಈಗ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕಿ, ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀರು ಹಾಕ್ಬಿಟ್ಟು ನಿಮಗೆ ತೆಳ್ಳಗೆ ಮಾಡ್ಕೋಬೋದು. ನಾನಿಲ್ಲಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀನಿ. ಸೊ ನಾನೀಗ ಸಾಂಬಾರಿಗೆ ಉಪ್ಪು ಹಾಕ್ತಾಯಿಲ್ಲ. ಟೇಸ್ಟ್ ನೋಡಿಬಿಟ್ಟು ನಿಮಗೆ ಉಪ್ಪು ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕಿ. ಮಸಾಲೆ ಎಲ್ಲ ಕುದ್ದಿದೆ. ಇವಾಗ ನಾವು ಬೇಯಿಸ್ಕೊಂಡಿರೋಂಥ ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಕುದ್ದಷ್ಟು ಸಾರು ತುಂಬ ಚೆನ್ನಾಗಿರುತ್ತೆ. ಈ ಸಾರಂತೂ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಇದು ಹೆಲ್ತ್ಗೂ ಬೆನಿಫಿಟ್ ಇದೆ. ಎಲ್ಲ ಒಂದ್ಸಲ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.